ಪಶ್ಚಿಮ ಘಟ್ಟಗಳ ಹಸಿರು ಪ್ರಕೃತಿಯ ಮಡಿಲಲ್ಲಿ ಭದ್ರಾ ನದಿಯ ತಟದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಹೊರನಾಡು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತಿ, ಅನ್ನದಾನ ಮತ್ತು ತಾಯಿಯ ಕರುಣೆಯ ಪ್ರತೀಕವಾಗಿದೆ. ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹವನ್ನ ಅಗಸ್ತ್ಯ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎಂಬ ನಂಬಿಕೆ ಶತಮಾನಗಳಿಂದಲೂ ಭಕ್ತರ ಮನಸ್ಸಿನಲ್ಲಿ ಅಚಲವಾಗಿದೆ. ಪುರಾಣಗಳ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲವೂ ಮಾಯೆ, ಆಹಾರವು ಭ್ರಮೆ ಎಂದು ಶಿವನು ಹೇಳಿದಾಗ ಪಾರ್ವತಿ ದೇವಿಯು ಲೋಕದಿಂದ ಅಂತರ್ಧನಳಾದಳು. ಆಗ ಭೂಮಿಯಲ್ಲಿ ಭೀಕರ ಬರಗಾಲ ಉಂಟಾಗಿ ಜೀವ ಜಗತ್ತು ಸಂಕಷ್ಟಕ್ಕೆ ಸಿಲುಕಿತು. ಜೀವಿಗಳ ನೋವನ್ನ ಕಂಡ ತಾಯಿಯು ಅನ್ನಪೂರ್ಣೇಶ್ವರಿಯಾಗಿ ಪ್ರತ್ಯಕ್ಷಳಾದಳು. ಎಲ್ಲರಿಗೂ ಆಹಾರವನ್ನ ನೀಡಿ ಲೋಕವನ್ನ ಕಾಪಾಡಿದಳು. ಮತ್ತೊಂದು ಕಥೆಯ ಪ್ರಕಾರ ಬ್ರಹ್ಮನ ಶಿರಶ್ಛೇದದಿಂದ ಶಿವನಿಗೆ ಬಂದ ಶಾಪವನ್ನ ಅನ್ನಪೂರ್ಣೆಯು ಧಾನ್ಯ ದಾನ ಮಾಡುವ ಮೂಲಕ ನಿವಾರಿಸಲು ಎನ್ನಲಾಗುತ್ತದೆ. ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿರುವ ಅನ್ನಪೂರ್ಣೇಶ್ವರಿ ತಾಯಿಯ ಚಿನ್ನದ ವಿಗ್ರಹವು ಭಕ್ತರ ಮನಸ್ಸನ್ನ ಭಕ್ತಿ ಭಾವದಿಂದ ತುಂಬಿಸುತ್ತದೆ. ಆದರೆ ಈ ಕ್ಷೇತ್ರದ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಅನ್ನದಾನ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಜಾತಿ, ಧರ್ಮ, ವರ್ಣಭೇದವಿಲ್ಲದೆ ಉಚಿತ ಅನ್ನಪ್ರಸಾದ ಮತ್ತು ವಸತಿಯ ವ್ಯವಸ್ಥೆಯನ್ನ ಒದಗಿಸಲಾಗುತ್ತದೆ. ಅನ್ನದಾನವೇ ಮಹಾದಾನ ಎಂಬ ಸಂದೇಶವನ್ನ ಶತಮಾನಗಳಿಂದ ಸಾರುತ್ತಿರುವ ಈ ಕ್ಷೇತ್ರವು ತಾಯಿಯ ಕರುಣೆ ಮತ್ತು ಸೇವೆಯ ಜೀವಂತ ಪ್ರತೀಕವಾಗಿದೆ. ಅನ್ನ ನೀಡುವ ಕೈ ದೇವರ ಕೈಗೆ ಸಮಾನ ಎಂಬುದನ್ನು ತನ್ನ ಆಚರಣೆಯ ಮೂಲಕ ಸಾರುತ್ತಿರುವ ತಾಯಿ ಅನ್ನಪೂರ್ಣೇಶ್ವರಿಯ ದಿವ್ಯ ಕ್ಷೇತ್ರವೇ ಹೊರನಾಡು.